ಸ್ನೇಹಿತರೆ ನಮಸ್ಕಾರ. ನಿನ್ನೆ ಹೋದಂಥ ಮಳೆ ಇವತ್ತು ನಮ್ಮೂರಲ್ಲಿ ಹೋಗ್ತಾ ಇದೆ. ನಮ್ಮೂರು ಗೊತ್ತಲ್ಲ, ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದಾದಮೇಲೆ ರಾಮನಗರ ಜಿಲ್ಲೆ, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ. ಮುಂದೆ ಸರ್ಕಾರ ಬದಲಾವಣೆ ಆದಾಗ ಇನ್ಯಾವ ಜಿಲ್ಲೆ ಆಗ್ತದೋ ಗೊತ್ತಿಲ್ಲ. ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ಗ್ರಾಮ ನಮ್ಮೂರು. ಮಳೆ ನೆನ್ನೆ ಊದಿತು, ಇವತ್ತು ಹೋಯ್ತಾ ಇದೆ. ಅದೇ ರೀತಿ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ನೆನ್ನೆ ಮಳೆ ಆಯ್ತಿತ್ತು, ಇವತ್ತು ಆಯ್ತಾ ಇರೋದು ಇಲ್ವೋ ಗೊತ್ತಿಲ್ಲ. ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರೇ ಅಧ್ವಾನ ಎದ್ದೋಗಿದೆ. ಅದಕ್ಕೆ ಕಾರಣ ಯಾರು? ನಾವು, ಅಂದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂಥ ಶ್ರೀಮಂತರು. ರಾಜಕಾಲುವೆಗಳನ್ನು ಮುಚ್ಚಿಬಿಟ್ಬಿಟ್ಟು ಆ ರಾಜಕಾಲುವೆಗಳ ಮೇಲೆ ಮನೆ ಕಟ್ಕೊಂಡವ್ರೆ. ಅವರನ್ನು ಎದುರಾಕೊಂಡ್ರೆ BBMPನವರೇ ಆಗಲಿ ಸರ್ಕಾರವೇ ಆಗಲಿ ಅವರು ಕೋರ್ಟ್ಗೆ ಹೋಯ್ತಾರೆ. ಕೋರ್ಟಿಂದ ಒತ್ತುವರಿಗೆ ತಡೆಯಾಜ್ಞೆ ತರ್ತಾರೆ. ಮಳೆ ಹೋದಾಗ ಏನು ಮಾಡ್ತದೆ? ಮಳೆ ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ಅದೆಲ್ಲೆಲ್ಲಿ ಅದ್ರ ಜಾಗ ಇದ್ದದೋ ಆ ಜಾಗವನ್ನು ಆವರಿಸ್ಕೊಳ್ತದೆ. ಜನಸಾಮಾನ್ಯರು ಕಡಿಮೆಗೆ ಸೈಟ್ ಕೊಡ್ತಾರೆ ಅಂಥೇಳಿ ಕಟ್ಟೆ ಕೆರೆಗಳು ಮುಚ್ಚಿ ಲೇಔಟ್ಗಳು ಮಾಡವ್ರೆ. ರಾಜಕಾರಣಿಗಳ ಹಿಂಬಾಲಕರು ಶ್ರೀಮಂತರು ಅಲ್ಲೋಗಿ ಸೈಟ್ ತಗೋತಾರೆ. ಮಳೆ ಯಥೇಚ್ಛವಾಗಿ ಬಂದಾಗ ಅದರ ಜಾಗಕ್ಕೆ ಅದು ಹೋಗಿ ಮಳೆ ಸೇರ್ಕೋತದೆ. ಆಗ ಇವರು BBMPಯ ಸರ್ಕಾರವನ್ನು ಶಾಪ ಹಾಕ್ತಾರೆ. ಒಂದಂತೂ ಸ್ಪಷ್ಟ, ರಾಜಕಾರಣಿಗಳ ಸಂಬಂಧಿಕರೇ ಆಗಲಿ ಶ್ರೀಮಂತರೇ ಆಗಲಿ ಓಟ್ ಹಾಕೋದಿಲ್ಲ. ಚುನಾವಣೆ ಬಂದಾಗ ಈ ರಾಜ್ಯದಲ್ಲಿ, ದೇಶದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಬೆಂಗಳೂರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡೋರೆ ಮಳೆಯಿಂದ ಮತ್ತೊಂದರಿಂದ ಅಧ್ವಾನವನ್ನು ಅನುಭವಿಸುತ್ತಿರುವ ಜನಸಾಮಾನ್ಯರು. ಅಪ್ಪ, ಇದು ನಮ್ಮ ರಾಜಕಾರಣಿಗಳು ಗೊತ್ತಿಲ್ಲ. ಚುನಾವಣೆ ಬಂದಾಗ ಅವನು ನಮ್ಮ ಸಂಬಂಧಿಕ, ಅವನು ನಮ್ಮ ಸ್ನೇಹಿತ, ಅವನು ಪಾರ್ಟಿಗೆ ಫಂಡ್ ಕೊಡ್ತಾನೆ ಅಂಥೇಳಿ ಸುಮ್ಮನೆ ಆಯ್ತಾರೆ. ಅವ್ರು ಯಾರೂ ಓಟ್ ಹಾಕೋಕ್ಕೆ ಬರೋದಿಲ್ಲ ಚುನಾವಣೆ ಬಂದಾಗ. ಚುನಾವಣೆ ನಾಳೆ ಅನ್ನುವಾಗ ಯಾವ ರೆಸಾರ್ಟ್ಸಲ್ಲಿ ಖಾಲಿ ಇದ್ದವು ರೂಮು, ಯಾವ ಪ್ರವಾಸಿ ಸ್ಥಳದಲ್ಲಿ ಖಾಲಿ ಇದ್ದವು ರೂಮು, ಅಲ್ಲಿಗೆ ಅವರು ಬುಕ್ ಮಾಡ್ಕೊಯ್ತಾರೆ. ಇಲ್ಲಿ ಫಲಿತಾಂಶವನ್ನು ನಿರ್ಧರಿಸಬೇಕಾದವರು ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾ ಇರುವಂಥ ಬಡ ಮತ್ತು ಮಧ್ಯಮ ವರ್ಗದ ಜನ. ಅವರು ಹಳ್ಳಿಗಳಿಂದ ಹೋಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೋ, ಹಳ್ಳಿಗಳಿಗೆ ಓಟ್ ಹಾಕಾಗ್ಲೂ ಬೆಂಗಳೂರಿನಲ್ಲಿ ನಡ್ತಕ್ಕಂಥ ಅಧ್ವಾನವನ್ನು ಅವರ ಮತದಾನ ಮಾಡುವುದರ ಮೂಲಕ ಅವ್ರ ಊರಿನಲ್ಲಿ ಚುನಾವಣೆ ಇದ್ದಾಗ ಅಲ್ಲಿ ತೋರಿಸ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಗ್ರೇಟರ್ ಬೆಂಗಳೂರು, ಮೊದಲು BBMP ಇತ್ತು, ಈಗ ಗ್ರೇಟರ್ ಬೆಂಗಳೂರು ಆಗದೆ. ಸರ್ಕಾರದವ್ರಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಹೇಳೋದು, ಅವನ್ಯಾವ ತೋಲಾಂಡಿ ಆಗಿರಲಿ, ಯಾವ ಲಾರ್ಡ್ ಲಬಕ್ದಾಸ್ ಆಗಿರಲಿ, ನಮ್ಮ ದರ್ಶನ್ ಸಾರ್ ಹೇಳ್ತಾರಲ್ಲ, ನೀನು ಯಾವ ದೊಡ್ಡ ಪುಡಂಗು ಅಂತ, ಆ ಪುಡಂಗೆ ಆಗಿರಲಿ, ಮುಲಾಜಿಲ್ದೆ ರಾಜಕಾಲುವೆಗಳ ಮೇಲೆ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೋ, ಯಾವುದೇ ಮರ್ಜಿಗೆ ಒಳಗಾಗದೆ ಅವುಗಳನ್ನು ತೆರವುಗೊಳಿಸಿ. ಒಂದು ಉದಾಹರಣೆ ಕೊಡ್ತೀನಿ. ನಾನು BMTC ಚಾಲಕ ಕಮ್ ನಿರ್ವಾಹಕ. ಕೆಂಗೇರಿಯಿಂದ ಬನಶಂಕರಿಗೆ ನಾನು ಕರ್ತವ್ಯ ನಿರ್ವಹಿಸ್ತೇನೆ. ಚಿಕ್ಕಲ್ಸಂದ್ರ ಅಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ. ಒಂದು 50 ಮೀಟ್ರು ನೀರು ರೋಡಿಗೆ ಬರ್ತದೆ ಅಂಥೇಳಿ ಮೊನ್ನೆ ಈಗ 15 ದಿನದಲ್ಲಿ ಚರಂಡಿ ಕ್ಲೀನ್ ಮಾಡಿದ್ರು. ಒಂದು 20-30 ಮೀಟ್ರ್ ಚರಂಡಿಗೆ ಬಹುಶಃ ಒಂದು 20-30 ಟಿಪ್ಪರ್ ಲಾರಿ ಮಣ್ಣು ಸೇರಿರ್ಬೇಕಲ್ಲಿ, ತುಂಬವ್ರೆ. ಇನ್ನೊಂದೆರಡು ಟಿಪ್ಪರ್ ಲಾರಿ ಮಣ್ಣು ಆಯ್ತದ ಅಲ್ಲೇ ಬಿಟ್ಬಿಟ್ಟವ್ರೆ. ಬರೀ ಇಷ್ಟು ದೂರಕ್ಕೆ ಇಷ್ಟು ಮಣ್ಣು ಸೇರಿದರೆ ಇನ್ನು ಎಂಟೈರ್ ಬೆಂಗಳೂರ ಚರಂಡಿಗಳಲ್ಲಿ
ಎಷ್ಟು ಮಣ್ಣು ಸೇರಿದೆ. ಚರಂಡಿಲ್ ಮಣ್ಣಿದಾಗ ಏನು ಮಾಡ್ತದೆ, ನೀರು ರಸ್ತೆಯಿಂದ ಹೋಗಿ ಇನ್ನೊಂದು ಆಚು ಬರ್ತದೆ. ಈ ಬಸ್ಗಳು ಮತ್ತೊಂದು ಮಗದೊಂದು ವಾಹನ ಓಡಾಡಿದಾಗ ಆ ನೀರು ಆ ಕಡೆ ಈ ಕಡೆ ಇರುವಂಥ ಫುಟ್ಪಾತ್ಗೆ, ಕಾಂಪೌಂಡ್ಗಳಿಗೆ ಚೆಲ್ಲಿ ಬಿಸಿಲು ಬಂದಾಗ ಒಣಗೋಯ್ತಾ ಇದೆ. ಸರಾಗವಾಗಿ ನೀರು ಹರಿದು ಬೆಂಗಳೂರಿನಲ್ಲಿರುವಂಥ ಕಟ್ಟೆ ಕೆರೆಗಳಿಗೆ ಹೋದ್ರೆ ನೀರು ಯಾವುದೇ ಸಮಸ್ಯೆ ಇರಲ್ಲ. ಉದಾಹರಣೆಗೆ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಕಂಠೀರವ ಕ್ರೀಡಾಂಗಣ ಇವೆಲ್ಲ ಒಂದಾನೊಂದು ಕಾಲದಲ್ಲಿ ಕೆರೆಗಳು. ಇವತ್ತೇನಾಗವೆ, ಬಸ್ ನಿಲ್ದಾಣ ಆಗವೆ, ಕ್ರೀಡಾಂಗಣಗಳಾಗಿವೆ, ಅಲ್ಲೊಂದಿಲ್ಲೊಂದು ಕೆರೆಗಳು ಉಳಿದಿವೆ. ನೀರು ಹೋಗು ಅಂದ್ರೆ ಇನ್ನೆಲ್ಲಿ ಓದೋದು, ಎಲ್ಲಿ ಅಗ್ಗಿರ್ತದೆ ಅಲ್ಲಿ ಹೋಯ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾನು ಸುತ್ತಿ ಬಳಸಿ ಹೇಳೋಕೆ ಇಷ್ಟಪಡೋದಿಲ್ಲ. ನೀವು ಗುಂಡಿ ಮುಚ್ತಿರೋ, ರಾಜಕಾಲುವೆಗಳನ್ನು ಅಗಲ ಮಾಡ್ತಿರೋ ಬೇಕಾಗಿಲ್ಲ. ದಯವಿಟ್ಟು ಬೆಂಗಳೂರಿನಲ್ಲಿರುವಂಥ ಚರಂಡಿಗಳಿದಾವಲ್ಲ, ಆ ಚರಂಡಿಗಳಲ್ಲಿರುವಂಥ ಮಣ್ಣನ್ನು ಮೊದಲು ಎತ್ಬಿಟ್ಟು ಬೇರೆ ಕಡೆಗೆ ಸಾಗಿಸಿ. ಯಾವ್ದಾರ ಹಗ್ಗು ಕುಳಿ ಇರ್ತದಲ್ಲ ಅಂತ ಬೆಟ್ಟ ಗುಡ್ಡಗಳಿರುತ್ತಕ್ಕೆ ಹೋಗಿ ಆ ಮಣ್ಣ ಸುರಿದ್ಬಿಡಿ. ನಿಮ್ಮ ಈ ಮಳೆ ಊದಾಗ ಆಗುವಂಥ ಅಧ್ವಾನದ ಸಮಸ್ಯೆಗಳೇನಿವೆ ಅದಕ್ಕೆ ಬಹುಶಃ 90% ಮುಕ್ತಿ ಸಿಗ್ತದೆ. ಪ್ರಕೃತಿ ಮುಂದೆ ಮನುಷ್ಯ ಚಂದ್ರಗ್ರಹಕ್ಕೂ ಹೋಗ್ಬೋದು, ಮಂಗಳ ಗ್ರಹಕ್ಕೂ ಹೋಗ್ಬೋದು. ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದ್ರು, ಎಷ್ಟೇ ಪ್ರಬುದ್ಧರಾದರೂ ಪ್ರಕೃತಿ ಮುಂದೆ ಮನುಷ್ಯ ಶೂನ್ಯ ಶೂನ್ಯ ಶೂನ್ಯ. ಪ್ರಕೃತಿ ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನು ತನ್ನ ಪಾಡಿಗೆ ಅದು ಮಾಡ್ತಾ ಇರ್ತದೆ. ಹಾಗಾಗಿ ಮತ್ತೆ ಸುತ್ತಿ ಬಳಸಿ ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಮತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನನ್ನ ಮನವಿ, ನಾಳೆಯಿಂದನೇ ಬೆಂಗಳೂರಿನಲ್ಲಿರುವಂಥ ಎಲ್ಲ ಚರಂಡಿಗಳ ಮಣ್ಣನ್ನು ತೆಗೆದು ಬೆಂಗಳೂರು ಹೊರವಲಯದ ಯಾವುದಾದರೂ ಖಾಲಿ ಇರುವಂಥ ಜಮೀನಿಗೆ, ಬೆಟ್ಟಗುಡ್ಡಗಳಿಗೆ ಪಕ್ಕ ತಕೋಗಿ ಸುರಿದ್ಬಿಡಿ. ಇನ್ನೇನು ಮಾಡೋದು ಬೇಡಿ. ನೀವು ಗುಂಡಿ ಮುಚ್ಚೋದು ಮತ್ತೊಂದು ಮಗದೊಂದ ಆಮೇಲೆ ಮಳೆಗಾಲ ಮುಗಿದ್ಮೇಲೆ ಮಾಡ್ಕೊಂಡ್ರು ಆಯ್ತದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾಯಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಎನಿವೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.